2 ದಿವಸದ ಹಿಂದೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭು ಪಾಟೀಲ್ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ನಮ್ಮ ಪಟ್ನಾ ಗ್ರಾಮದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಿರಂತರವಾಗಿ ಬರುವಂಥ ಮಳೆಯಿಂದ ಬಹಳಷ್ಟು ಬೆಳೆಗಳು, ಅದು ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು ಮತ್ತು ತೊಗರೆ, ಉಳ್ಳಾಗಡ್ಡಿ, ಈ ರೀತಿ ಬೆಳೆಗಳು ಬಹಳಷ್ಟು ಹಾನಿಯಾಗಿದೆ. ಆ ಜನಸ್ಪಂದನ ಸಮಯದಲ್ಲಿ ಅವರಿಗೆ ರೈತರ ಭೂಮಿಯಲ್ಲಿ ಆದಂಥ ಬೆಳೆ ಹಾನಿಯನ್ನು ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ. ಅವರು ಯಾವ ರೈತರ ಭೂಮಿಗೂ ಕೂಡ ಭೇಟಿ ಕೊಡಲಿಲ್ಲ. ಇವತ್ತು ತಮ್ಮ ಗಮನವನ್ನು, ಯಾರು ರೈತ ಸಂಕಷ್ಟದಲ್ಲಿದ್ದಾನೆ ಅವರಿಗೆ ಪರಿಹಾರ ಕೊಡುವಂಥದ್ರಲ್ಲಿ ಇವತ್ತು ತಾವು ಗಮನವನ್ನು ಹರಿಸಬೇಕು. ತಕ್ಷಣದಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅವರು ಮುಖಾಂತರ ಒಂದು ವರದಿಯನ್ನು ತರಿಸ್ಕೊಂಡು ಇಡೀ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಈ ರೀತಿಯಾದಂಥ ಬೆಳೆ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಎಷ್ಟು ಕೊಡಬೇಕು ಅಂತ ಅನ್ನೋದು ಕೂಡ ಇವತ್ತಿನ ದಿವಸ ಒಂದು ರಿಪೋರ್ಟನ್ನು ತಯಾರು ಮಾಡಿ ಸರ್ಕಾರಕ್ಕೆ ಇವತ್ತು ಕಳಿಸಿ ಇವತ್ತು ನಮ್ಮ ರೈತರಿಗೆ ಪರಿಹಾರ ಕೊಡಿಸುವಂಥ ಕೆಲಸ ಮಾಡಬೇಕು. ಮತ್ತು ನಮ್ಮ ಕ್ಷೇತ್ರದಲ್ಲಿ ಹಿಂದೆ ಇದೇ ರೀತಿಯಾದಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ ನಾವು ಇವತ್ತಿನ ದಿವಸ ಎಲ್ಲೆಲ್ಲಿ ಅವ್ರ ಮನೆಯಲ್ಲಿ ನೀರು ಬಂದಿದೆ ಅಂಥವ್ರನ್ನ ಗುರುತಿಸಿ ಸುಮಾರು 2,000ಕ್ಕಿಂತ ಹೆಚ್ಚು ಜನರ ಮನೆಗೆ ಇವತ್ತು 10,000 ರೂಪಾಯಿ ಪ್ರತಿ ಮನೆಗೆ ಇವತ್ತು ಕೊಟ್ಟಿದ್ದೇವೆ. ಇವರು ಕೂಡ ಆ ಮಾದರಿಯಲ್ಲಿ ಸುಮಾರು 25,000 ರೂಪಾಯಿಯನ್ನು ಪ್ರತಿ ಮನೆಗೆ ಇವತ್ತು ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಅಲ್ಲಂ ಪ್ರಭು ಪಾಟೀಲ್ರು ಭಾಳ ಹಿರಿಯರು ವಯಸ್ಸಿನಲ್ಲಿ, ಮಾತನ್ನೆತ್ತಿದ್ರೆ ನನ್ನನ್ನು ಸೋಲಿಸಿದ್ದಾರೆ ಅಂತೇಳಿ ಭಾಳಷ್ಟು ಹೇಳ್ತಾರೆ. ನೀವು ಯಾವ ರೀತಿ ಗೆದ್ದಿದ್ದೀರಿ ಅಂತ ಅನ್ನೋದು ಕೂಡ ನನಗೆ ಗೊತ್ತಿದೆ, ಅದೆಲ್ಲ ಕೂಡ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಜನರು ಈ ಭಾಗದ ಜನರು ನಿಮ್ಗೆ ಅವಕಾಶ ನೀಡಿದ್ದಾರೆ. ದಯಮಾಡಿ ತಾವು ಜನರ ಸಂಕಷ್ಟಕ್ಕೆ ಇವತ್ತಿನ ದಿವಸ ತಾವು ನಿಲ್ಲಬೇಕು. ಈ ಭಾಗ ಹೆಚ್ಚು ಅಭಿವೃದ್ಧಿ ಕಡೆ ತಾವು ಗಮನ ಹರಿಸಬೇಕು. ಅದನ್ನು ಬಿಟ್ಟು ಇವತ್ತು ಕೇವಲ ಟೀಕೆ ಮಾಡುವಂಥದ್ದು, ವೈಯಕ್ತಿಕವಾಗಿ ಮಾತನಾಡುವಂಥದ್ದು, ಇದನ್ನು ನಿಲ್ಲಿಸಬೇಕು. ಇಲ್ಲ ಅಂತಂದರೆ ನಾವು ಕೂಡ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ನಿಮ್ಮ ವಿರುದ್ಧ ಇನ್ನೂ ಹೆಚ್ಚು ತೀವ್ರವಾಗಿ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ಮಳೆ ಹಾನಿ ಆಗಿದೆ, ಉಸ್ತುವಾರಿ ಸಚಿವರಿಂದ ಕೂಡ ಭೇಟಿ ಕೊಟ್ಟಿಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲು ಶಾಸಕರು ಕೊಡಲಿ. ಇಲ್ಲಿ ಶಾಸಕರೇ ಇವತ್ತಿನ ದಿವಸ ಅವರು ಎಲ್ಲಿ ಕಾಣಿಸ್ತಾನೆ ಇಲ್ಲ. ತಮ್ಮ ಕ್ಷೇತ್ರದಲ್ಲಿ ಇವರು ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರದಿಂದ ಅನುದಾನ ಕೊಡ್ತಾರೆ. ಇವರು ಈ ಶಾಸಕರಿಗೆ ಇವತ್ತು ಮೊದಲು ಅವರಿಗೆ ಇದರಲ್ಲಿ ಭಾಳಷ್ಟು ಉತ್ಸಾಹ ಇಲ್ಲ ಅವರಿಗೆ. ಹೀಗಾಗಿ ಅವ್ರು ಭಾಳ ಕಾಲ ಹರಣ ಮಾಡ್ತಾ ಇದ್ದಾರೆ. ಮೊದಲು ಅವರ ಅಭಿವೃದ್ಧಿ ಕಡೆ ಇವತ್ತು ಗಮನ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಟ್ರಸ್ಟ್ಗೆ 5 ಎಕರೆ ಮಂಜೂರಾಗಿದೆ, ರಾಜ್ಯಪಾಲ ಹೇಳಿದ್ದಾರೆ ಸರ್, ಇದ್ರ ಬಗ್ಗೆ ಏನಾಗ್ತದೆ? ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನಾವು ಔಷಧ ಅಂಗಡಿ ಇಟ್ಟು ಔಷಧ ವ್ಯಾಪಾರಿಸ್ತೀವಿ. ಇಡೀ ಕಲಬುರಗಿಯ ಜನರಿಗೆ, ಜಿಲ್ಲೆಯ ಜನರಿಗೆ ಗೊತ್ತಿರುವಂಥ ವಿಚಾರ. ಹೀಗಾಗಿ ಹಿಂದೆ ಔಷಧ ವ್ಯಾಪಾರಿ ಸಂಘ ಇಡೀ ನಮ್ಮ ಏನಂತಂದ್ರೆ ದೇಶದಲ್ಲಿರುವಂಥ ಒಂದು ಸಂಘ. ಇದೇನು ಬರೀ ಕೇವಲ ಜಿಲ್ಲೆಗೆ ಸೀಮಿತವಾದಂಥ ಸಂಘ ಅಲ್ಲ. ನಮ್ಮದು ಕರ್ನಾಟಕ ಔಷಧಿ ವ್ಯಾಪಾರಿಗಳ ಸಂಘ ಇದೆ. ಅದರ ನಂತರ ಆಲ್ ಇಂಡಿಯಾ ಮೆಡಿಕಲ್ ಆ್ಯಂಡ್ ಕೆಮಿಸ್ಟ್ ಡ್ರಗಿಸ್ಟ್ ಅಸೋಸಿಯೇಷನ್ ಒಂದಿದೆ. ಅದರ ಅಫಿಲಿಯೇಷನ್ ಅಡಿಯಲ್ಲಿ ನಮ್ಮ ಸಂಘ ಇರುವಂಥ. ಆ ಸಂಘದ ಅಡಿಯಲ್ಲಿ ನಾವು ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳಿ ಸಿಎ ನಿವೇಶನವನ್ನು ತಗೊಂಡು ಅಲ್ಲಿ ಔಷಧ ಭವನವನ್ನು ನಿರ್ಮಾಣ ಮಾಡಿ ಅದರಿಂದ ನಮ್ಮ ಔಷಧ ಸಂಘದ ಸದಸ್ಯರಿಗೆ ಅವರ ಕಾರ್ಯಕ್ರಮಗಳಿಗೆ, ಸಂಘದ ಚಟುವಟಿಕೆಗೆ ಇವತ್ತಿನ ದಿವಸ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದರ ಕಟ್ಟಡಕ್ಕೆ ಬ್ಯಾಂಕ್ನಿಂದ ಇವತ್ತಿನ ದಿವಸ ಲೋನ್ ಅನ್ನ ಪಡ್ಕೊಂಡಿದ್ದಾರೆ. ಈ ರೀತಿಯಾದಂತ ಕೆಲಸ ಮಾಡ್ತಾ ಇದ್ದಾರೆ. ಸಂಘದ ಬೈಲಾನಲ್ಲಿ ಇದಕ್ಕೆ ಅವಕಾಶ ಇದೆ. ಆ ಒಂದು ಬೈಲಾ ಅಡಿಯಲ್ಲಿನೇ ಇವತ್ತಿನ ದಿವಸ ನಾವು ನಮ್ಮ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ದೇವೆ. ನಾವು ಕಮರ್ಷಿಯಲ್ ಆಕ್ಟಿವಿಟಿಯಲ್ಲಿ ಯಾವುದೇ ಮಾಡ್ತಾ ಇಲ್ಲ. ನಾವು ಸಂಘದ ವ್ಯಾಪಾರಸ್ಥರಲ್ಲಿ ಕೆಲಸ ಮಾಡುವಂತದ್ದು ನೌಕರರು ಕೂಡ ಇದ್ದಾರೆ. ಅವ್ರದ್ದು ಒಂದು ಸಂಘ ಇದೆ. ಅವರಿಗೆ ನಾವು ಉಚಿತವಾಗಿ ಅವರ ಕಚೇರಿ ಮಾಡಕ್ಕೆ, ಅವರಿಗೆ ಸಹಕಾರ ಕೊಡಕ್ಕೆ ನಾವು ಉಚಿತವಾಗಿ ಅವರಿಗೆ ಸ್ಥಳ ಕೊಟ್ಟಿದ್ದೇವೆ. ನೋಡಿ ಸರ್, ಅದು ಸಂಘದ
ಸದಸ್ಯರಿಗೆ ಕೇಳಬೇಕು. ನೀವು ಕೇಳೋಂಥದ್ದು ಯಾವುದೇ ಅಧಿಕಾರ ಇಲ್ಲ. ನೀವು ನಮ್ಮ ಸಂಘದ ಸದಸ್ಯರ ಮೊದಲನೇ ಮಾತು. ಮತ್ತು ಯಾವಾಗಲೂ ಈಗ ನಮ್ಮ ತಂದೆಯವರು ನಮ್ಮ ಮಧ್ಯದಲ್ಲಿಲ್ಲ, ಅವ್ರ ಬಗ್ಗೆನಲ್ಲಿ ನೀವು ಮಾತನಾಡುವಂಥ ಕೆಲಸ ಮಾಡಿ ನಿಮ್ಮ ಸಣ್ಣತನವನ್ನು ತಾವು ತೋರಿಸ್ಬೇಕು. ಯಾಕಂದರೆ ಅವರು ಕೂಡ ಈ ಭಾಗದ ಜನರ ಆಶೀರ್ವಾದವನ್ನು ತಗೊಂಡು 2 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಹಿಂದೆ ಆ ಸಂಘದಲ್ಲಿ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆ ಒಂದು ಗೌರವದಿಂದ ಇವತ್ತು ನಮ್ಮ ಸಂಘದ ಸದಸ್ಯರು ಆ ನಿರ್ಣಯವನ್ನು ತಗೊಂಡಿಟ್ಟಿದ್ದಾರೆ. ಅದನ್ನ ತಾವು ಒಬ್ಬ ಶಾಸಕನಾಗಿ ಹಿರಿಯರಾಗಿ ತಾವು ಗೌರವವನ್ನು ಕೊಡೋದು ಬಿಟ್ಟು ಈ ರೀತಿಯಾದ ಕೆಳಮಟ್ಟದ ರಾಜಕಾರಣವನ್ನ ಮಾಡುವಂಥದ್ದು ಇದು ನಿಮ್ಮ ಶೋಭೆ ತರುವಂಥದ್ದಲ್ಲ. ದಯಮಾಡಿ ಏನಾದ್ರೂ ಇದ್ರೆ ನನ್ನ ವಿರುದ್ಧ ನೀವು ಒಬ್ಬ ಶಾಸಕನಾಗಿ ನಿಮ್ಮ ಪ್ರತಿಸ್ಪರ್ಧಿ ನಾನು ಕೂಡ ನಿಮ್ಮನ್ನ ಹೋದ ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ದೇನೆ. ನೀವು ಈಗ ಹೇಳ್ತೀರಿ ಬಹಳ ಬಾರಿ ನಾನು ಗೆದ್ದಿದ್ದೇನೆ. ನನ್ನ ಎದುರುಗಡೆನೆ ಮೊದಲನೇ ಬಾರಿ ನೀವು ಸೋತಿದ್ದೀರಿ ಚುನಾವಣೆಯಲ್ಲಿ. ಈ ಬಾರಿ ನಾನು ಹೇಳ್ದೆ ಅಲ್ಲ, ಇದೇ ಕೃಷ್ಣ ರೆಡ್ಡಿ ಅವ್ರ ಮನೆಗೆ ಹೋಗಿ ನೀವು ಚುನಾವಣೆಯಲ್ಲಿ ಜಾಸ್ತಿ ಮತಗಳನ್ನ ತಗೊಂಡ್ರೆ ಇಲ್ಲಿ ಬಿಜೆಪಿ ಗೆಲ್ಲುತ್ತೆ, ನೀನು ಸರ್ಕಾರ ಕೊಡ್ಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡಿದ್ದು ನೀವು ನೆನಪಾರಿರಿ. ಅಕ್ರಮ ಚುನಾವಣೆ ಮಾಡಿ ಸುಳ್ಳು ಹೇಳಿ ಜನರಿಗೆ ಚುನಾವಣೆ ಮಾಡಿ ನೀವು ಗೆದ್ದಿದ್ದು ಇರ್ಲಿ. ನಿಮ್ಗೆ ಅವಕಾಶನೂ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಒಪ್ಕೊಂಡಿದ್ದೇವೆ. ಆದರೆ ಅಭಿವೃದ್ಧಿಯನ್ನ ಮಾಡುವಂಥದ್ದು ಬಿಟ್ಟು ಕೀಳುಮಟ್ಟದ ರಾಜಕಾರಣಕ್ಕೆ ತಾವು ಮಾಡ್ತಾ ಇದ್ದೀರಾ. ನಿಮ್ಮ ವಯಸ್ಸಿಗೆ ಮತ್ತು ತಮ್ಮ ಶಾಸಕರ ಸ್ಥಾನಕ್ಕೆ ಇದು ಗೌರವ ತರುವಂಥದ್ದಲ್ಲ.